ನೋಡಿದ್ರೇನ್ರಿ ನನ್ನ ಮೊಮ್ಮಗನಿಗೆ ಎಷ್ಟು ಒಳ್ಳೆ ಬುದ್ಧಿ ಬಂದಿದೆ ಅಂತ. ದಿನ ಸೂರ್ಯ ನೆತ್ತಿ ಮೇಲೆ ಬಂದರೂ ಹೇಳ್ದೇ ಇರೋನು ಇವತ್ತಿಷ್ಟು ಬೇಗ ಎದ್ದು ದೇವ್ರ ಮುಂದೆ ಪ್ರಾರ್ಥನೆ ಬೇರೆ ಮಾಡ್ತಿದ್ದಾನೆ. ನನಗಂತೂ ನಂಬೋಕೆ ಆಗ್ತಾ ಇಲ್ಲ. ಇದೆಲ್ಲ ಲಕ್ಷ್ಮೀ ಪ್ರಭಾವ. ಅವಳ ಮನೆಗೆ ಬಂದಾಗಿಂದ ಎಲ್ಲ ಒಳ್ಳೇದಾಗ್ತಿದೆ. ಅವಳಿಂದನೇ ಒಳ್ಳೇದಾಗ್ತಿದೆ ಅಂತ ಅದು ಹೇಗೆ ಅಂದ್ಕೊಳ್ತೀಯ? ನನ್ನ ಮಗ ತಾನಾಗೆ ಬದಲಾಗ್ತಿರ್ಬೋದು ಅಲ್ವಾ? ಹಾಗಿದ್ದಿದ್ರೆ ಲಕ್ಷ್ಮಿ ಬರೋದಕ್ಕೆ ಮುಂಚೆನೇ ಒಂದು ಬದಲಾಗಬೇಕಿತ್ತಲ್ವಾ? ಯಾಕಾಗಲಿಲ್ಲ? ಇವಳೇನೋ ಒಳ್ಳೆತನಕ್ಕೆ ದೊಡ್ಡ ರೋಲ್ ಮಾಡೆಲ್ ಅನ್ನೋ ಥರ ಮಾತಾಡ್ತಾರೆ ಇವರೆಲ್ಲ. ನಾವು ಮಾಡಿರೋ ಒಳ್ಳೆ ಕೆಲಸಗಳು ಇವ್ರ ಕಣ್ಗಳಿಗೆ ಕಾಣೋದೇ ಇಲ್ಲ ಅನ್ಸತ್ತೆ. ನೀನು ಯಾವಾಗ ಒಳ್ಳೆ ಕೆಲಸ ಮಾಡಿದ್ಯಾ ಚಂಚು? ಯಾರು ಏನೇ ಹೇಳಿ, ನಮ್ಮ ಲಕ್ಷ್ಮಿಯಿಂದನೇ ಮನೆಗೆ ಒಳ್ಳೆ ಕಳೆ ಬಂದಿರೋದು. ಇವತ್ತಿನ ದಿನ ಅಂತೂ ತುಂಬ ಒಳ್ಳೆ ರೀತಿಯಲ್ಲಿ ಶುರುವಾಗಿದೆ. ಒಳ್ಳೇದು ಮಾಡು ಭಗವಂತ. ಯೋ ನಿಂಗೇನ್ ಪೆಸಲಾಗಿರ್ಬೇಕಾ? ಬಾರಯ್ಯೋ. ಏನಾಗಿ ನಾವ್ಯಾವಾಗ ಹಿಂಗ ಜೋಡಿಲಿ ನಿಂತ್ಕೊಂಡು ದೇವ್ರ ಪ್ರಾರ್ಥನೆ ಮಾಡೋದು? ನೀನ್ ನೆಗ್ದು ಬಿದ್ದಾಗ ಏನಾಗಿ ಬಾಯಾಗ ಹೋಳಿಗೆ ಹಾಕೋ ಮಾತಾಡಂದ್ರ ಮುಗಿನಾಗ ಹತ್ತಿ ತುರ್ಕೋ ಮಾತಾಡ್ತೀಯಲ್ಲ. ಮತ್ತಿನ್ನೇನು ಬೆಳಿಗ್ಗೆ ಆಗದೆ ಇರೋ ಮಾತು ಹೇಳಿದ್ರೆ ಇನ್ನೇನಾಯ್ತದೆ? ಫಸ್ಟ್ ಹೋಗಿ ಹಲ್ ತಿಕ್ಕಳಿ, ಆಮೇಲೆ ಪ್ರಾರ್ಥನೆ ಮಾಡುವಂತೆ. ಹಾ ಗಮ ಗಮ. ಹೆಂಗೆ ನಾವು ಈ ಥರ ನಮ್ಮ ಹತ್ರ ಇನ್ನೂ ಬೇಜಾನ್ ಟ್ಯಾಲೆಂಟ್ ಇದೆ. ಇವತ್ತು ನಿನ್ನ ಟ್ಯಾಲೆಂಟ್ನೆಲ್ಲ ಹೊರಗಡೆ ಹಾಕ್ತೀನಿ. ಬಾ, ಅಲ್ಲಿ ಗಿಡಕ್ಕೆಲ್ಲ ನೀರು ಹಾಕಿ ಹೂವೆಲ್ಲ ಕಿತ್ತು ಬಾಗ್ಲು ಮುಂದೆ ಗುಡ್ಸಿ ಒರೆಸಿ ರಂಗೋಲಿ ಹಾಕ್ಬೇಕು. ರಂಗೋಲಿನೂ ನಾನೇ ಹಾಕ್ಬೇಕಾ? ಗುಡ್ಸೋದು ಒರೆಸೋದು ನಿನ್ ಕೆಲಸ, ರಂಗೋಲಿ ಹಾಕೋದು ನನ್ನ ಕೆಲಸ. ಏನ್ ನೋಡ್ತಾ ಇದೀಯಾ? ಹೌದು, ನಾನು ಉಪ್ಪು ಹಾಕಿದ್ನೋ ಇಲ್ವೋ? ಹಾಕೇ ಇಲ್ಲ. ಆತುರದಲ್ಲಿ ಉಪ್ಪು ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಅದು ಚಟ್ನಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಉಪ್ಪು ಹಾಕೋದನ್ನು ಮರ್ತಿದ್ರಿ, ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೆ. ನಾನು ಉಪ್ಪು ಕರೆಕ್ಟಾಗೇ ಹಾಕಿದ್ನಲ್ಲ, ಅದು ಹೇಗೆ ಸಪ್ಪೆ ಆಯಿತು? ಅದೇ ಆತುರದಲ್ಲಿ ನೀವು ಉಪ್ಪು ಹಾಕೋದು ಮರ್ತಿರ್ತೀರಾ. ನಾನು ಹಾಕಿದ್ದೀನಿ ಬಿಡಿ, ಏನು ಟೆನ್ಷನ್ ಇಲ್ಲ. ಅಂದರೆ ನಾನು ಮಾಡಿರೋ ತಪ್ಪಿನ ಲೆಕ್ಕಾಚಾರನ ನೀವು ಸರಿ ಮಾಡ್ತಾ ಇದ್ದೀರಾ ಅಲ್ವಾ ಮೇಸ್ಟ್ರೆ? ಅಯ್ಯೋ ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ನಾನು ನೋಟ್ಸ್ ತಗೊಳ್ಳೋದನ್ನೇ ಮರಿತಾ ಇದ್ದೀನಿ. ಬರ್ತೀನಿ. ಬೆಳಿಗ್ಗೆ ನನಗೆ ಮಲ್ಗಿ ಅಂತ ಹೇಳಿ ಎಲ್ಲ ಕೆಲಸನೂ ನೀವು ಮಾಡಿದ್ದೀರಾ ಅಂತ ನಂಗೆ ಗೊತ್ತಾಯಿತು ಸಂಜೀವ್ ಅವರೇ. ನೀವು ನನಗೋಸ್ಕರ ತುಂಬ ರಿಸ್ಕ್ ತೊಗೋತಾ ಇದ್ದೀರಾ. ನಾನು ನೋಡಿ ಇಷ್ಟೆಲ್ಲ ಮಾಡಿರೋ ನಿಮಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಕುಮುದ, ಅದಕ್ಕೆ ತಿಂಡಿ ರೆಡಿ ಆಗಿದೆಯಲ್ಲ, ಎಲ್ರಿಗೂ ತಿಂಡಿ ಹಾಕ್ಕೊಡು. ಹಾಗೆ ಸಂಜೀವನಿಗೆ ತಿಂಡಿಗೆ ಬರಕ್ಕೆ ಹೇಳು. ಸರಿ ಅದಕ್ಕೆ. ಸಂಜೀವ